ನನಗೆ ನಮ್ಮ ಅಪ್ಪ ಮಾತಾಡ್ದಲ್ಲ ಇದ್ದಾಗ ತುಂಬ ಬೇಜಾರಾಗಿದೆ. ಲೈಫ್ ಪ್ರಾಬ್ಲಮ್ಸ್. ಅಪ್ಪ ಅಮ್ಮನ ಬಿಟ್ಟಿರೋದು. ಹುಡುಗಿರು ಆ ಕಡೆ ಅವ್ರ ಫ್ಯಾಮಿಲಿನೂ ಬಿಟ್ಕೊಡಕ್ಕಾಗಲ್ಲ, ಈ ಕಡೆ ಇಷ್ಟಪಟ್ಟಿರೋ ಹುಡುಗನೂ ಬಿಟ್ಕೊಡಕ್ಕಾಗಲ್ಲ. ಮಕ್ಕಳು ಎಷ್ಟು ಸಪೋರ್ಟ್ ಮಾಡ್ತಾರೆ ಆದ್ರೂ ಒಬ್ರು ಈಚೆ ಬರ್ತಿಲ್ಲ. ನೀವು ದೈಹಿಕವಾಗಿ ಕೇಳ್ತಿದ್ರು, ಮಾನಸಿಕವಾಗಿ ಕೇಳ್ತಿದ್ರು. ನಂಬಿಕೆ ಅನ್ನೋ ವಿಷಯ ಬಂದಾಗ ಯಾವಾಗಲೂ ಬೇಜಾರಾಗುತ್ತೆ ಹುಡುಗರಿಗೆ. ಬೇರೆಯವ್ರ ಮುಂದೆ ತಲೆ ತಗ್ಸಿದ್ರೆ ತುಂಬ ಬೇಜಾರಾಗುತ್ತೆ. ನಮ್ಮ ಹುಡುಗಿ ಬೇರೆ ಜೊತೆ ನಮ್ಮ ತಾಯಿಯವ್ರ ಕಣ್ಣೀರು ಹಾಕ್ದಾಗ ಆಗುತ್ತೆ. ಫ್ರೆಂಡ್ಸ್ ದೂರ ಆದಾಗ. ಹಾಯ್ ಹಲೋ ನಮಸ್ತೆ ಕರುನಾಡು, ನಾನು ನಿಮ್ಮ ತುಮಕೂರು ಹುಡುಗಿ ಸ್ಮೈಲಿ ಕೀರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಕಂಟೆಂಟ್ ಏನಂದರೆ, ನಮ್ಮ ಹುಡುಗರೆಲ್ಲ ಕೇಳ್ತಲೇ ಇದ್ರು ನಮ್ಮ ಬಾಯ್ಸ್ ಪೇನ್ ಕೇಳಿ ಅಂತ. ಸೊ ಇವತ್ತು ಕೇಳೋಣ, ಯಾರ್ಯಾರು ಏನೇನು ಆನ್ಸರ್ ಮಾಡ್ತಾರೆ ನೋಡೋಣ ಬನ್ನಿ. ಮೊದಲೇ ಭಯವಾಗ್ತಿದ್ದು ನಮ್ಮ ಹುಡುಗರು ಸರಿ ಇಲ್ಲ. ಹುಡುಗರ ಲೈಫಲ್ಲಿ ಕಾಮನ್ ಆಗಿ ಒಂದು ವಿಷಯಕ್ಕೆ ಪೇನ್ ಆಗುತ್ತೆ ಅಂದರೆ ಅದು ಯಾವ ವಿಷಯಕ್ಕೆ? ನನಗೆ ಅನ್ಕೊಂಡಿರೋ ಪ್ರಕಾರ ನಾವು ಲವ್ ಫೇಲ್ಯೂರು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಿಮ್ಗೇನು ಅನ್ಸುತ್ತೆ? ಲವ್ ಫೇಲ್ಯೂರ್ 100%. ಅಚ್ಚಾ, ನಿಮ್ಮ ಲೈಫಲ್ಲಿ ಪೇನ್ ಆಗಿದೆ ಅಂದರೆ ಯಾವುದು? ಲವ್ ಫೇಲ್ಯೂರ್. ಲವ್ ಮಾಡಿದ್ರಾ? ಹೌದೌದು. ನೀವು? ನನಗೆ ಅಂಥ ಹುಡುಗಿ ಇನ್ನೂ ಯಾರು ಸಿಕ್ಕಿಲ್ಲ. ಲವ್ ಯಾವ ಮಾಡಕ್ ವಿಷಯದಲ್ಲಿ ಹುಡುಗಿನೇ ಪೇನ್ ಆಗಿದೆ? ನನಗೆ ನಮ್ಮ ಅಪ್ಪ ಮಾತಾಡ್ದಲ್ಲ ಇದ್ದಾಗ ತುಂಬ ಬೇಜಾರಾಗಿದೆ. ನಮ್ಮ ಅಪ್ಪ ಮಾತಾಡ್ದಲ್ಲ ಇದ್ದಾಗ ತುಂಬ ಬೇಜಾರಾಗಿದೆ. ಲೈಫ್ ಪ್ರಾಬ್ಲಮ್ಸ್. ಭಯ ಪಡ್ಬೇಡ, ಹೇಳು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹೌದಾ, ಸಿಕ್ಕಿರಲಿಲ್ವಾ? ಇಲ್ಲ, ಫ್ರೆಂಡ್ಸು ದೋಖ ಮಾಡಿದಾಗ ಅಂದರೆ ಮೋಸ ಮಾಡಿದಾಗ. ನಿಮ್ಮ ಲೈಫಲ್ಲಿ ಮಾಡಿದ್ದಾರಾ? ಫ್ರೆಂಡ್ಶಿಪ್ ಸ್ನೇಹ ಅಂತ ಒಳಗೊಳಗೆ ಸ್ಕೀಮ್ ಹಾಕ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇಟ್ಟ. ಓಕೆ, ಥ್ಯಾಂಕ್ ಯು. ಗರ್ಲ್ಸ್ ಫ್ರೆಂಡ್ಸ್. ಲವರ್ ಕೈ ಕೊಟ್ಟಾಗ. ನಿಮ್ಮ ಲೈಫಲ್ಲಿ ಫ್ರೆಂಡ್ ವಿಷಯಕ್ಕೆ ಬೇಜಾರಾಗಿ. ನೀವೆಲ್ಲ ಫ್ರೆಂಡ್ಸು. ಫ್ರೆಂಡ್ಸ್ ವಿಷಯಕ್ಕೆ ಅವನೆಲ್ಲ ಹೇಳ್ದ. ನಿಧಾನ ಕೇಳಿರಿ. ಏನು ನಿನ್ನ ನೇಮು? ವೇದಾಂತ. ಯಾವ ಸ್ಕೂಲು? ಶ್ರೀ ಚೈತನ್ಯ. ನಿನ್ನ ಲೈಫಲ್ಲಿ ನಿಂಗೆ ಬೇಜಾರಾಗಿದೆ ಅಂದರೆ ಯಾವ ವಿಷಯಕ್ಕೆ? ಏನಾದರೂ ಕೊಡಿಸ್ಲಿಲ್ಲ ಅಂದರೆ. ಅಪ್ಪ ಅಮ್ಮ ಏನಾದರೂ ಕೊಡಿಸ್ಲಿಲ್ಲ ಅಂದಾಗ ನಿಂಗೆ? ನಂಗೆ ಒಂದು ಕ್ರಿಕೆಟ್ ಕಿಟ್ ಕಳೆದೋಗಿತ್ತು. ಕ್ರಿಕೆಟ್ ಕಿಟ್ ಕಳೆದೋಗಿತ್ತು, ಅವಾಗ ಬೇಜಾರಾಗಿತ್ತಾ? ನಿಂಗೆ? ಈಗ ಬಾಲ್ ಕಳೆದೋಯ್ತು ಅದು. ಸಿಗುತ್ತೆ ಹುಡುಕ್ರಿ. ಮಕ್ಕಳು ಎಷ್ಟು ಸಪೋರ್ಟ್ ಮಾಡ್ತಾರೆ ಆದರೂ ಒಬ್ಬರು ಈಚೆ ಬರ್ತಿಲ್ಲ. ಎಲ್ಲ ಹಾಸ್ಟೆಲ್ ಒಳಗೆ ಓಡ್ತಿದ್ದಾರೆ. ಅದಕ್ಕೆ ಒಳಗೆ ಓಡ್ತಿರೋದು ನನಗೆ ಗೊತ್ತು. ಅಂದರೆ ನಮ್ಮ ವಿಚಾರವಾಗಿ, ಅಂದರೆ ನಮ್ಮಿಂದ ನಮ್ಮಪ್ಪ ಬೇರೆಯವ್ರ ಮುಂದೆ ತಲೆ ತಗ್ಸಿದ್ರೆ ತುಂಬ ಬೇಜಾರಾಗುತ್ತೆ. ಸೊ ನಾವು ಬದುಕಿದ್ದು ಸತ್ತಂಗೆ. ಜೀವಾನಂ ದೈವ ಕಣು ಇವನು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಅಪ್ಪ ಅಮ್ಮನ ಬಿಟ್ಟಿರೋದು. ನೀ ದೂರ ಸಾಗಿದರು ನನ್ನುಸಿರು ನೀನೇನೆ. ಹುಡುಗಿ ವಿಷಯಕ್ಕೆ. ಲವ್ ಮ್ಯಾಟರ್ಗ ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬಂದೈಕೆ ಅಂತ ಪ್ರೂವ್ ಆಗೋಯ್ತು. ನಿಮ್ಮ ಲೈಫಲ್ಲಿ? ನಮ್ಮ ಲೈಫಲ್ಲಿ ಯಾವುದಿಲ್ಲ. ಸೈಡ್ಗೆ ಹೋಗೋದಿರ್ಲಿ, ಸ್ವಲ್ಪ ಎಮರಿದ್ರೆ 5 ಪೂಜೆ ನಿಂಬೆಣ್ಣಾಗ ಹೋಗ್ತಿದೆ, ಸೀದಾ ಮೇಲ್ಕೋಗ್ಬಿಡ್ತಿದ್ದಲ್ಲ. ಇವನು ಕಿಂಕರ ಅವ ಭಯಂಕರ ಕಲಹ ಕದನಾನಿ. ಯಾವ ವಿಷಯಕ್ಕೆ ಪೇನ್ ಆಗಿದೆ ನಿಮಗೆ? ನನಗೆ ಅಂಥ ವಿಷಯ ಯಾವುದಿಲ್ಲ ಅಕ್ಕ, ಹ್ಯಾಪಿ ಆಗಿದ್ದೀವಿ ಅಷ್ಟೇ ಲೈಫಲ್ಲಿ. ಡಿಗ್ರಿ ಓದ್ಕೊಂಡು ನಮಗೆ ಯಾವ ಥರದ ಪೈನ್ ಇಲ್ಲ. ಇಲ್ವಾ? ಇನ್ನು ಫ್ಯೂಚರಲ್ಲಿ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲೂ ಲವ್. ನಿಮ್ಮ ಲೈಫಲ್ಲಿ? ನನ್ನ ಲೈಫಲ್ಲಿ ಪೇಯ್ನ್ ಅಂತಂದ್ರೆ ಆ ಥರ ಏನೂ ಇಲ್ಲ. ಹುಡುಗಿರ ಲೈಫಲ್ಲಿ ಅಂದರೆ ಆ್ಯಕ್ಚುಲಿ ಹುಡುಗಿರಂದ್ರೆ ಅವ್ರದ್ದು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಹುಡುಗಿರದೇ ತಪ್ಪು ಅಂತ ಹೇಳೋದು ತಪ್ಪಾಗುತ್ತೆ. ಆ್ಯಕ್ಚುಲಿ ಅವರು ಬಿಟ್ಟೋಗಿದೆ ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್. ಆ್ಯಕ್ಚುಲಿ ಹುಡುಗಿಯರು ಎಲ್ಲರೂ ಅವ್ರ ಫ್ಯಾಮಿಲೀಸ್ನ ಬಿಟ್ಕೊಡಲ್ಲ. ಅದರಲ್ಲಿ ನನಗೆ ಲೈಕು
ಆ್ಯಕ್ಚುಲಿ ಹಂಗೆ ಬಿಟ್ಕೊಟ್ಟಿದ್ದಾರೆ ಅಂತೇಳಿ ನಾವು ಅವ್ರನ್ನ ಬೈಕೊಡೋದು ನಮ್ಮದು ತಪ್ಪು. ಅಂದರೆ ಹುಡುಗಿರು ಆ ಕಡೆ ಅವ್ರ ಫ್ಯಾಮ್ಲಿನೂ ಬಿಟ್ಕೊಡೋಕ್ಕಾಗಲ್ಲ, ಈ ಕಡೆ ಇಷ್ಟಪಟ್ಟಿರೋ ಹುಡುಗನೂ ಬಿಟ್ಕೊಡೋಕ್ಕಾಗಲ್ಲ. ಅದೇ ಫೈನ್. ಲವ್ ಮಾಡಿದ್ರಾ? ಮಾಡಿ ತುಂಬ ವಿಷಯಕ್ಕಾಗುತ್ತೆ. ವಿಷಯಕ್ಕಾಗುತ್ತೆ ಯಾವ ವಿಷಯಕ್ಕೆ ಅಂತ ಹೇಳೋಣ. ಬಾಯ್ಸ್ ಪೇನ್. ನೀವು ದೈಹಿಕವಾಗಿ ಕೇಳ್ತಿದ್ರು, ಮಾನಸಿಕವಾಗಿ ಕೇಳ್ತಿದ್ರು. ಬರೀ pain ಅಂದ್ರೆ ತುಂಬಾ ಥರ ಮಾನಸಿಕವಾಗಿ ಇರುತ್ತೆ. ಬ್ರೇಕಪ್ ಆದಾಗ ಆಗುತ್ತೆ. ಬ್ರೇಕಪ್ ಆದಾಗ್ಲ ನಮ್ಮ ಮನೇಲಿ ನಮ್ಮ ತಾಯಿಯವ್ರ ಕಣ್ಣೀರು ಹಾಕ್ದಾಗ ಆಗುತ್ತೆ. ಅದೆರಡಕ್ಕಿಂತ ದೊಡ್ಡದಾಗಿ ಇನ್ಯಾವುದೂ ಆಗಲ್ಲ. ನಿಮ್ಮ ಲೈಫಲ್ಲಿ ಇನ್ನೇ ನಾವು ಹೇಳಿದ್ದೆ ಸೇಮ್. ಬಾಯಿ ಸಿಗೋದು ಬಿಟ್ಟರೆ ಬೇರೆ ಏನಿರಲ್ಲ. ಮಾಡ್ಬೋದಾ? ಮಾತಾಡ್ಬೋದಾ? ನಂಬಿಕೆ ಅನ್ನೋ ವಿಷಯ ಬಂದಾಗ ಯಾವಾಗಲೂ ಬೇಜಾರಾಗುತ್ತೆ ಹುಡುಗರಿಗೆ. ಒಬ್ಬ ವ್ಯಕ್ತಿ ಮೇಲೆ ತುಂಬ ನಂಬಿಕೆ ಇಟ್ಟಿರ್ತಾರೆ, ಆ ವ್ಯಕ್ತಿಯಿಂದ ಮೋಸ ಆದಾಗ ತುಂಬ ಬೇಜಾರಾಗುತ್ತೆ. ಇನ್ನೊಂದು ಮಿಡಲ್ ಕ್ಲಾಸ್ ಲೈಫ್, ಅವ್ರ ಲೈಫ್ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಎರಡೇ ವಿಷಯ, ಅದು ಬಿಟ್ಟರೆ ಯಾವ ವಿಷಯಕ್ಕೂ ಬೇಜಾರಾಗಲ್ಲ ಹೇಳಲ್ಲ ಹುಡುಗರು. ನಿಮ್ಮ ಲೈಫಲ್ಲಿ ಈ ಎರಡು ವಿಷಯನೂ ಅದೇ ಎಕ್ಸ್ಪೀರಿಯನ್ಸ್. ಕಾರ್ ಬೆಸ್ಟ್ ಆಗಿದೆ ನೋಡಿ. ನಮ್ಮ ಹುಡುಗಿ ಬೇರೆ ಜೊತೆ ಮಾತಾಡ. ನೋಡು, ಅದೇ ಡ್ರೀಮ್ನ ಫುಲ್ಫಿಲ್ ಮಾಡಕ್ಕಾಗದೆ ಇದ್ದಾಗ ಅವ್ ಅನ್ಕೊಂಡೇ ಇರೋದು ಅನ್ಕೊಂಡಿದ್ದ ಟೈಮ್ ಆಗದೆ ಇದ್ದಾಗ ಫಸ್ಟ್ನಲ್ಲಿ ಹಾಕ್ಬಿಡ ಕಟ್ ಮಾಡು. ಬಿಟ್ಬಿಡ್ತೀವಾ? ಇವಾಗ ಯಾರು ಬೈದಂಗೆ ಪೈನ್ ಆಗಿದೆ. ಮನೆಯವರ ಮನೆಯವರು ಫ್ರೆಂಡ್ಸ್ ದೂರ ಆದಾಗ ಸರಿಯ ಗೆಳೆಯ ಸರಿಯ ಇದು ಸರಿಯ. ಯಾವುದು ಬೇಜಾರಿಲ್ಲ, ಯಾವುದೂ ಇಲ್ಲ. ನಾವು ನೋಡಿರೋ ಹುಡುಗಿನ ಅವನು ಲವ್ ಮಾಡಿದ್ರೆ ಅವ್ರು ಪೇನ್ ಆಗುತ್ತೆ. ನಿಮ್ಮ ಹುಡುಗಿನ ಬೇರೆಯವ್ರು ಲವ್ ಮಾಡಿದ್ರಾ? ಅಂದರೆ ನಾನು ನಮ್ಮ ಫ್ರೆಂಡು ಇಬ್ಬರು ಒಂದೇ ಹುಡುಗಿನ ಲವ್ ಮಾಡಿದ್ರೆ ಪೇನ್ ಆಗುತ್ತೆ. ಬೇಜಾರಾಗಿಲ್ಲ ನನ್ನ ಲೈಫಲ್ಲಿ. ಹೌದಾ? ಚಿಲ್ಲಾಗಿದ್ದೀನಿ. ಸೂಪರ್, ಥ್ಯಾಂಕ್ ಯು. ಹುಡುಗಿ ಬಿಟ್ಟೋದಾಗ ನಿಮ್ಮ ಲೈಫಲ್ಲಿ ಯಾವ ವಿಷಯಕ್ಕೆ ಪೇನ್ ಆಗಿದೆ? ಹುಡುಗಿ ಬಿಟ್ಟೋದಾಗ ಲವ್ ಮಾಡಿದ್ರಾ? ಹೌದು. ನಿಮಗೆ? ಸೇಮ್ ರೀಸನ್. ನೀವು ಲವ್ ಮಾಡಿದ್ರಾ? ಎಲ್ಲ ಲವ್ ಫೇಲ್ಯೂರ್. ಹುಡುಗಿ ಬಿಟ್ಟೋದ್ಮೇಲೆ ನೀನು ಲವ್ ಮಾಡಿದ್ದ? 3 years ನಂದು. 3 years ಲವ್? 3 years ಲವ್ ಬಿಟ್ಟಾಗಿರೋದು. ಎಷ್ಟೋ ಏಜ್ ನಿಂಗೆ? 18. ಸತ್ ಮೇಲೆ ಮಲ್ಗೋದು ಇದ್ದೇ ಇದೆ, ಬದುಕಿದ್ದಾಗ ಏನಾದರೂ ಸಾಧಿಸು. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು, ಲವ್ ಯು ಆಲ್.